ನಮ್ಮ ಶಿವಮೊಗ್ಗ ನಾನು ಆಗಲೇ ಹೇಳಿದಂಗೆ ಹೆಮ್ಮೆಯ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಿದಂಥ ಏರ್ಪೋರ್ಟು ಸಂಪೂರ್ಣವಾಗಿ ಹಣದ ಸಹಕಾರ ಕೊಟ್ಟಿದ್ದು ನಮ್ಮ ಯಡಿಯೂರಪ್ಪನವರು. ಆದರೆ ನಮ್ಮ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನಾನು ಸಾಕಷ್ಟು ಬಾರಿ ಕೇಳ್ಕೊಂಡೆ ರಾಜ್ಯ ಸರ್ಕಾರಕ್ಕೆ, ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿಗೆ ಬೇಕಾದಂಥ 45 ಎಕರೆ ಫಾರೆಸ್ಟ್ ಲ್ಯಾಂಡನ್ನು ನಾನು ಹ್ಯಾಂಡ್ ಓವರ್ ಮಾಡಿ ಅದಕ್ಕೆ ಆಲ್ಟರ್ನೇಟಿವ್ 100 ಎಕರ್ಸ್ ರೆವಿನ್ಯೂ ಲ್ಯಾಂಡನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕೊಟ್ಟು ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ನಮ್ಮ ಅಧಿಕಾರಾವಧಿಯಲ್ಲಿ ನಾವು ಮಾಡಿಕೊಟ್ಟು ಬಂದಿದ್ವಿ. ಕೇವಲ ಅದೊಂದು 26 ಕೋಟಿ ರೂಪಾಯಿ ಕಾಮಗಾರಿ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿದು. ಅದನ್ನು ಇಷ್ಟೊತ್ತಿಗೆ ಮುಗಿಸ್ಬೋದಿತ್ತು ಕಾಮಗಾರಿ. ಹಾಗಾಗಿ ಈ ಒಂದು ಮಳೆಗಾಲದ ಸಂದರ್ಭದಲ್ಲಿ ವಿಸಿಬಿಲಿಟಿ ಇಶ್ಯೂ ಬರುತ್ತೆ. ಹಾಗಾಗಿ ಯಾವುದೇ ಫ್ಲೈಟ್ಸ್ಗಳು ಧೈರ್ಯ ಮಾಡ್ತಾ ಇಲ್ಲ. ಮತ್ತು ವಿಶೇಷವಾಗಿ ಬೆಂಗಳೂರು ಮತ್ತು ಶಿವಮೊಗ್ಗ ಬೆಂಗಳೂರು ಯಾವುದೇ ಅದಕ್ಕೆ ವೈಬಿಲಿಟಿ ಒಂದು ಫಂಡಿಂಗನ್ನು ಕೂಡ ಯಡಿಯೂರಪ್ಪನವ್ರು ಮಾಡಿದರು. ವರ್ಷಕ್ಕೆ 2 ಕೋಟಿ ಕೊಡ್ತಾಯಿದ್ರು. ಯಾಕೆಂದರೆ ಇದು ಯಾವುದು ನಮ್ಮ ಉಡಾನ್ ಅಂಡರ್ನಲ್ಲಿ ಬರಲ್ಲ. ಹಾಗಾಗಿ ಅದನ್ನು ಕೊಡಿ ಅಂತೇಳಿ ನಮ್ಮ ಎಂ ಬಿ ಪಾಟೀಲ್ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟ್ರಿಗೆ ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಂಡ್ವಿ. ಚೀಫ್ ಸೆಕ್ರೆಟರಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಪಾಪ ಗುಲ್ಬರ್ಗ ಬೀದರಲ್ಲಿ ಮೊನ್ನೆ ಕೊಟ್ಟರು. ನಮ್ಮ ಮಲೆನಾಡು ಏನು ಅನ್ಯಾಯ ಮಾಡಿತ್ತೋ ಗೊತ್ತಿಲ್ಲ, ನಮಗೆ ಕೊಡಲಿಲ್ಲ. ಹಾಗಾಗಿ ಇವತ್ತು ಇಂಡಿಗೋ ಫ್ಲೈಟು ನಿಂತು ಹೋಗಿದೆ. ಸ್ಪೈಸ್ ಜೆಟ್ಟು ಕೂಡ ಕೆಲವು ಅವರ ತಾಂತ್ರಿಕ ಒಂದು ಸಮಸ್ಯೆನೂ, ಮತ್ತು ಇನ್ನೊಂದು ಕಡೆಗೆ ಈ ಟೈಮಲ್ಲಿ ವಿಸಿಬಿಲಿಟಿ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಇಲ್ಲದೇ ಇರೋದ್ರಿಂದ ಸಂಜೆ ಹೊತ್ತು 5-6 ಗಂಟೆ ಮೇಲೆ ನಮಗೆ ಆ ವಿಸಿಬಿಲಿಟಿ ಪ್ರಾಬ್ಲಮ್ ಇರೋದ್ರಿಂದ ಎಷ್ಟೋ ಸತಿ ಹೋದ ವರ್ಷ ಎಲ್ಲ ಕ್ಯಾನ್ಸಲ್ ಆಗಿದೆ. ಹಾಗಾಗಿ ಆ ರೀತಿಯಾದ ನಮ್ಮ ಏರ್ಲೈನ್ಸು ಕೂಡ ಲಾಸ್ ಅನ್ನೋ ದೃಷ್ಟಿಯಿಂದ ಅವರೇ ಪ್ರಿಕಾಷನರಿ ಮೆಜರ್ ಆಗಿ ಸ್ಪೈಸ್ ಜೆಟ್ಟು ಒಂದು 3 ತಿಂಗಳು ಮಟ್ಟಿಗೆ ಟೆಂಪ್ರರಿ ಆಗಿ ನಿಲ್ಲಿಸುವಂಥ ಕೆಲಸ ಮಾಡಿದ್ದಾರೆ. ನಾನು ಈಗೂ ಕೂಡ ಇವ್ರ ಕೈಲಂತೂ ವಯಬಿಲಿಟಿ ಫಂಡಿಂಗನ್ನು ಮಾಡುವಂಥ ಕೆಲಸವನ್ನು ನಮ್ಮ ಮಲೆನಾಡಿಗೆ ಅನ್ಯಾಯ ಮಾಡಿದ್ರು. ಈಗಾದರೂ ಕೂಡ ಇದನ್ನು ಉಡಾನ್ ಅಂಡರ್ನಲ್ಲೇ ನಮ್ಮ ಶಿವಮೊಗ್ಗ ಬೆಂಗಳೂರನ್ನ ಹಿಂದೆ ನಾವು ಉಡಾನ್ ಅಂಡರ್ನಲ್ಲಿ ತೆಗೆದುಕೊಂಡಿದ್ದಿಲ್ಲ. ನಾಳೆ ಉಡಾನ್ 4ಅಲ್ಲಿ ಟೆಂಡರ್ ಏನು ಆಗ್ತಾಯಿದೆ ದೇಶದಲ್ಲಿ, ಈ ಲೈನನ್ನು ಕೂಡ ಶಿವಮೊಗ್ಗ ಮತ್ತು ಬೆಂಗಳೂರನ್ನು ಉಡಾನ್ ಅಂಡರ್ನಲ್ಲಿ ತೆಗೆದುಕೊಂಡು ಮತ್ತೆ ಟೇಕ್ ಆಫ್ ಮಾಡಲಿಕ್ಕೆ ಏನು ಬೇಕು ಆ ದಿಕ್ಕನ್ನು ಗಮನ ಕೊಡ್ತಾ ಇದ್ದೀವಿ.